ಈ ಸೆಟ್ಟಿಂಗ್ಸ್ ಇದೆಯಲ್ಲ, ಸೆಟ್ಟಿಂಗ್ ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ಡೇಟಾ ಇಲ್ಲಿ ಹೋಗ್ಬಿಟ್ಟು ಡೇಟಾ ಯೂಸೇಜ್ ಇದೆಯಲ್ಲ, ಮೇಜರಾಗಿ ಈಗ ಫಸ್ಟ್ ಏಪ್ರಿಲ್ ಟು 30, ಇವತ್ತು 13 ತಾರೀಕಲ್ವಾ, 13 ತಾರೀಕಿಗೆ ಆಲ್ಮೋಸ್ಟ್ 22 GB ಡೈಲಿ 2 GB ಬರುತ್ತಲ್ವಾ. ಓಕೆ, ನೀವೇನು ಮಾಡಬೇಕಂದ್ರೆ ಜಿಯೋ ಅಲ್ಲಿ ಅಂದರೆ 1299 ಮಿಸ್ ಕಾಲ್ ಕೊಟ್ಬಿಟ್ರೆ ಸಾಕು. ಓಕೆ, 1299 ಮಿಸ್ಡ್ ಕಾಲ್ ಕೊಟ್ಬಿಟ್ರೆ ನಿಮಗೆ ರಿಟರ್ನ್ ಮೆಸೇಜ್ ಬರುತ್ತೆ, ಎಷ್ಟು GB ಇದೆ ಗೊತ್ತಾಗುತ್ತೆ. ಇಲ್ಲಾಂದರೆ ಮೈ ಜಿಯೋ ಆ್ಯಪಲ್ಲಿ ನೋಡ್ಬೋದು ನೀವು. ಓಕೆನಾ, ಈಗ ನೋಡಿದ್ರೆ ಮೆಸೇಜ್ ಬಂದಿದೆ. 168 MB ಇದೆ ಔಟ್ ಆಫ್ 2 GB. ಓಕೆನಾ, ಇದು 4G ಮೊಬೈಲಿಂದ ಅನ್ಲಿಮಿಟೆಡ್ ಇರಲ್ಲ. 5G ಮೊಬೈಲ್ ಇದ್ದರೆ ಅನ್ಲಿಮಿಟೆಡ್ ಬರುತ್ತೆ ನಿಮಗೆ. ಪರ್ ಡೇ 2 GB ಡೇಟಾ ಇದ್ದರೆ 5G ಮೊಬೈಲ್ ಇದ್ದರೆ ಅನ್ಲಿಮಿಟೆಡ್, ನೀವು ಎಷ್ಟಾದರೂ ಯೂಸ್ ಮಾಡಿ. ಬಟ್ ಇವಾಗ 2 GB ಲಿಮಿಟ್ ಇದೆ, ಸರಿನಾ. ಅವಾಗ ಏನಾಗಿದೆ ಇಲ್ಲಿ ಚೆಕ್ ಮಾಡಬೇಕಂದ್ರೆ ಲೈಕ್ ಈಗ ಮೊಬೈಲ್ ಡೇಟಾ ಯೂಸೇಜ್ ಇದೆಯಲ್ವ ಇಲ್ಲಿ. ಓಕೆ, ಏನೇನಕ್ಕೆ ಕನ್ಸ್ಯೂಮ್ ಆಗಿದೆ ಇದು ಡೇಟಾ ನೋಡಿ. ಇಲ್ಲಿ ಫೋಟೋಸ್ಗೆ ನಿಮಗೆ ಗೂಗಲ್ ಫೋಟೋಸ್ಗೆ 6.52 GB ಇದಾಗಿದೆ. ಎಷ್ಟು ಈ 13 ಡೇಸಲ್ಲಿ. ಇವತ್ತು ಎಸ್ಪೆಷಲಿ ಇವತ್ತು ಆಗ್ತಾಯಿದೆ. ಮತ್ತು ಯೂಟ್ಯೂಬ್ಗೆ ಎಷ್ಟು ಇದಾಗಿದೆ. ಬಟ್ ಇಲ್ಲಿ ಗ್ರಾಫಿಕ್ಸ್ ಮಾತ್ರ ತೋರಿಸ್ತಾ ಇದೆ. ಈಗ ಟೋಟಲ್ ಈ ಡೇಸ್ಗೆ ಇಷ್ಟು ಕನ್ಸ್ಯೂಮ್ ಆಗಿದೆ ಅಂತ. ಅಲ್ಲಿ ನಾವು ಫೋಟೋಸಲ್ಲಿ ನೋಡೋಣ ಏನಂತ. ಓಕೆ, ಗೂಗಲ್ಗೆ ಹೋಗ್ರಿ, ಆಮೇಲೆ ಫೋಟೋಸ್ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನೋಡಿರಿ, ನಿಮಗೆ ಇಲ್ಲಿ ತಿರುಗ್ತಾ ಇದೆ ನೋಡಿ. ಆಲ್ರೆಡಿ ಬ್ಯಾಕಪ್ ಆಗ್ತಾ ಇದೆ ಫುಲ್ಲು. ಫೋಟೋಸ್ ಎಲ್ಲ ಇದು ಆಟೋಮೆಟಿಕ್ ಬ್ಯಾಕಪ್ ಆಗ್ತಾ ಇದೆ ನೋಡಿ. ಅದರಿಂದ ಎಷ್ಟು ಟೋಟಲ್ 15 GB ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಈಗ ನೋಡಿರಿ 43 ಐಟಮ್ ಲೆಫ್ಟ್ ಇದೆ. ಇದಕ್ಕೇನು ಮಾಡಬೇಕಂದ್ರೆ ಸದ್ಯಕ್ಕೆ ನಾವು ಬ್ಯಾಕಪ್ ಆಫ್ ಮಾಡೋಣ. ಓಕೆ, ಆಯಿತಾ. ಇದ್ಮೇಲೆ ಮತ್ತೆ ಏನಿದ್ರೆ ಆಫ್ ಆಗಿದೆ. ಈಗ ಡೇಟಾ ಉಳಿಯುತ್ತೆ. ಈಗ ನೀವು ಆಲ್ರೆಡಿ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇರ್ತಾರಲ್ವ, ಅದರಿಂದ ಖಾಲಿ ಆಗ್ತಾ ಇರುತ್ತೆ. ಇದು ಬ್ಯಾಕಪ್ ಇರೋದ್ರಿಂದ ಹಾಕಿದ್ರೆ ಗೊತ್ತಾಯಿತು. ಹೌದೌದು, ಯೂಟ್ಯೂಬ್ಗೆ 5-6 GB ಅದು ಕಾಮನ್ನೇ. ಬಟ್ ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಾಯಿದ್ರೆ ಜಾಸ್ತಿ. ನೀವು ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲಿನೂ 2 GB ಸಾಕಾಗತ್ತೆ ಜನರಲಾಗಿ. ಬಟ್ ಒಂದೊಂದು ದಿನ ಬಟ್ ಈ ಫೋಟೋಸ್ ನೋಡಿ ಆಲ್ಮೋಸ್ಟ್ 7 GB ಬ್ಯಾಕಪ್ ತೊಗೊಂಡಿದ್ದು, ಮತ್ತೆ ಬ್ಯಾಕಪ್ ಆಗಿದೆ. ಅದರಿಂದ ಒಳ್ಳೆಯದೇನೆ, ಬ್ಯಾಕಪ್ ಆನ್ಲೈನಲ್ಲಿ ಇರುತ್ತೆ. ಬಟ್ ಈ ಥರ ನೋಡ್ಕೋಬೇಕು, ಏನಕ್ಕೆ ಕನ್ಫ್ಯೂಸ್ ಏನಿಲ್ಲ. ಈಗ ಬೇಕಂದ್ರೆ ಅರ್ಜೆಂಟಿಗೆ ನೀವೊಂದು ಸ್ವಲ್ಪ ರೀಚಾರ್ಜ್ ಮಾಡ್ಕೊಳ್ರಿ.